ಏನ್ರಿ ಇದು ಬಿಗ್ ಬಾಸ್ ಹವಾ 37 ಕೋಟಿ ಪ್ಲಸ್ ಓಟ್ಸ್. ಬಿಗ್ ಬಾಸ್ ಸೀಸನ್ 11 ವಿನ್ನರ್ಗೆ 5 ಕೋಟಿ ಓಟ್ ಬಿದ್ದಿದ್ದು. ಈ ಸಲ ಆಗೋ ವಿನ್ನರ್ಗೆ 37 ಕೋಟಿ ಪ್ಲಸ್. ಇನ್ನೂ ಇವತ್ತು 10 ತನ ವೋಟಿಂಗ್ ಲೈನ್ ಓಪನ್ ಐತಿ. ನನಗನ್ಸೋ ಮಟ್ಟಿಗೆ 40-45 ಕೋಟಿ ಪ್ಲಸ್ ದಾಟಬಹುದು ಅಂತ ನನ್ನ ಅಂದಾಜು. ಇಡೀ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಇಷ್ಟು ಹೈಯೆಸ್ಟ್ ಓಟ್ ತೊಗೊಂಡ್ರಂಥ ಪ್ರಥಮ ಸೀಸನ್ ಅಂತ ನನಗನ್ಸುತ್ತೆ. ಬೇರೆ ಯಾವುದೋ ಸೀಸನ್ ತೊಗೊಂಡ್ರೆ MC ಸ್ಟೈನ್ ಮತ್ತು ಎಲ್ವಿಶ್ ಯಾದವ್ ಹಿಂದಿ ಬಿಗ್ ಬಾಸ್ ಒಳಗಡೆ ಅವರು ಜಾಸ್ತಿ ತೊಗೊಂಡಿದ್ರು. ಬಟ್ ಎಷ್ಟು ತೊಗೊಂಡ್ರೆ ಅಂತ ರಿವೀಲ್ ಮಾಡಿದ್ದಿಲ್ಲ ಅವ್ರು. ಬಟ್ ಅದು ಬಿಟ್ಟರೆ ಹೈಯೆಸ್ಟ್ ತೊಗೊಂಡಿದ್ದು ಇದು ಕನ್ನಡ ಬಿಗ್ ಬಾಸ್ ಅಂತ ಅನ್ಸುತ್ತೆ. ಸೊ ತೆಲುಗು ಬಿಗ್ ಬಾಸ್ ಒಳಗಡೆ 12-17 ಕೋಟಿ ಓಟ್ ತೊಗೊಂಡಿದ್ರು ವಿನ್ನರ್. ಸೊ ಫಸ್ಟ್ ಟೈಮ್ ಕನ್ನಡ ಬಿಗ್ ಬಾಸ್ ಒಂದು 40+ ಕ್ರಾಸ್ ಆಗುತ್ತೆ ವಿನ್ನರ್. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರ್ತೈತಿ ಯಾರು ವಿನ್ನರ್ ಅಂತೇಳಿ, ಯಾರಿಗೆ ಆ ಓಟ್ ಬಂದಾವ ಅಂಥೇಳಿ. ಸೊ ಇವತ್ತು ಗೊತ್ತಾಗಬೇಕಷ್ಟ ಅಫಿಷಿಯಲಿ. ನೋಡ್ರಿ ಎಷ್ಟು ಕ್ರೇಜ್ ಹುಟ್ಟಾಕೈತಿ ಈ ಒಂದು ಬಿಗ್ ಬಾಸ್ ಅಂತೇಳಿ. ಅದಕ್ಕೆ ಸುದೀಪ್ ಸರ್ ಹೇಳಿದ್ದು, ಈ 11 ಸೀಸನ್ನಿಂದ ಹಿಡಿದು 1ನೇ ಸೀಸನ್ ತನಕ ಏನು ಈ ಬಿಗ್ ಬಾಸ್ ಇತ್ತು ನೋಡ್ರಿ, ಅದು ಕ್ರೇಜೇ ಬೇರೆ, ಈಗಿರುವಂಥ ಬಿಗ್ ಬಾಸ್ ಕ್ರೇಜೇ ಬೇರೆ ಅಂತ ಹೇಳಿ. ಸೊ ಇಷ್ಟೊಂದು ಹೈಪು, ಇಷ್ಟೊಂದು ಜನ ಒಪ್ಕೊತಾರ ಅಂತ, ಇಷ್ಟೊಂದು ಜನ ನೋಡ್ತಾರಂತ ಗೊತ್ತಾಗಿದ್ದ ಈ ಸೀಸನ್ಯಾಗ. ಸೊ ಸಿಕ್ಕಾಪಟ್ಟೆ ಜನ ಈ ಸಲ ಬಿಗ್ ಬಾಸ್ನ ನೋಡ್ಯಾರ. ಜೊತೆಗೆ ವೋಟಿಂಗ್ ಕೂಡ ಅದೇ ರೇಂಜಿಗೆ ಮಾಡ್ಯಾರ. ನೋಡ್ತಿರ್ಬೋದು ನೀವು ಎಷ್ಟೊಂದು ಜನ ಸಪೋರ್ಟ್ ಮಾಡತ್ತಾರ, ಎಷ್ಟೊಂದು ಜನ ವೋಟಿಂಗ್ ಹಾಕ್ಸಾತಾರ, ವೋಟ್ ಮಾಡಕ್ಕೆ ಹೇಳತ್ತಾರ ಅಂತ ಹೇಳಿ ನೋಡ್ತಿರ್ಬೋದು ನೀವು. ನಾನು ಅನ್ಕೊಂಡಿರಲಿಲ್ಲ ಈ ರೇಂಜಿಗೆ ಈ ಬಿಗ್ ಬಾಸ್ ಹಿಟ್ ಆಗುತ್ತೆ ಅಂತ ಹೇಳಿ. ಯಾಕಪ್ಪ ಅಂತಂದ್ರೆ ನಾರ್ಮಲಾಗಿ ನಾನು ನಮ್ಮ ಮನ್ಯಾಗ ನಮ್ಮ ಮಮ್ಮಿಯರು ನೋಡ್ತಾ ಇರ್ತೀವಿ ಬಿಗ್ ಬಾಸ್. ಸೊ ಒಂದು 2 ಸೀಸನ್ ಅಷ್ಟೇ ನೋಡಿಲ್ಲ. ಬಟ್ ನಾವು ಅಪ್ಪ ನೋಡ್ತಿದ್ದಿಲ್ಲ ಬಿಗ್ ಬಾಸ್. ಫಸ್ಟ್ ಟೈಮ್ ಅವರು ಬಿಗ್ ಬಾಸ್ ಈ ಸಲ ನೋಡಿದ್ದು. ಅವರು ಯಾವ ರೇಂಜಿಗೆ ನೋಡ್ತಿದ್ರಪ್ಪ ಬಿಗ್ ಬಾಸ್ ಅಂತಂದ್ರೆ, ಸಾಯಂಕಾಲ 9:00 ಸ್ಟಾರ್ಟ್ ಆಗ್ತಾಯಿತ್ತು ರಾತ್ರಿ. ಸೊ ಅದು 11 ಗಂಟೆಗೆ ಮುಗಿದಿತ್ತು. ಹೊಳ್ಳಿ ಟೆಲಿಕಾಸ್ಟ್ 11ರಿಂದ 1 ಗಂಟೆ ತನಕ ಹೊಳ್ಳಿ ಟೆಲಿಕಾಸ್ಟ್ ನೋಡ್ತಾ ಇದ್ರು ಬಿಗ್ ಬಾಸ್. ಮತ್ತು ಬೆಳಗ್ಗೆ ಮತ್ತು ಹೊಳ್ಳಿ ಅದ ಟೆಲಿಕಾಸ್ಟ್ ಮಾಡೋರು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದು 3-4 ಸಲ ಮಾಡೋರು ಟೆಲಿಕಾಸ್ಟ್. ಅದನ್ನೂ ನೋಡ್ತಾ ಇದ್ರು ಬಿಗ್ ಬಾಸ್. ಸೊ ಯಾವ ರೇಂಜಿಗೆ ಅವರು ಅಡಿಕ್ಟ್ ಆಗಿದ್ರಪ್ಪ ಬಿಗ್ ಬಾಸಿಗೆ ಅಂದ್ರೆ, ಮೊಬೈಲ್ ತೆಗೆದ್ರು ಬಿಗ್ ಬಾಸ್ ನೋಡೋದು, TV ಒಳಗೆ ತೆಗೆದ್ರು ಬಿಗ್ ಬಾಸ್ ನೋಡೋದು, ಅಷ್ಟೊಂದು ಕ್ರೇಜ್. ಸೊ ಆ ಫಸ್ಟ್ ಟೈಮ್ ನಮ್ಮ ಮನ್ಯಾಗ ನೋಡಿದ್ದೆ ಆ ರೇಂಜಿಗೆ. ನಮ್ಮ ಮನ್ಯಾಗ ಅಷ್ಟು ಹಂಗೆ ಮಾಡತ್ತಾರಪ್ಪ ಅಂತ ಅನ್ಕೊಂಡಿದ್ದೆ. ಬಟ್ ಬೇರೆ ಕಡೆ ನಮ್ಮ ಫ್ರೆಂಡ್ಸ್ ಕಡೆ ಎಲ್ಲ ಹೋದಾಗ ಅವ್ರ ಮನೆ ಬಾಜು ಗೀಜು ಎಲ್ಲ ಜೋರಾಗಿ ನಕ್ಕೊಂತ, ಜೋರಾಗಿ ಬಾಯ್ ಮಾಡ್ಕೊತ ನೋಡತ್ತಿದ್ರು. ಏನಪ್ಪ ಈ ಜಗಳಗಳು ಆಗತ್ತೆ ಅನ್ನೋದು ನಾನು ಅನ್ಕೊಂಡಿದ್ದೆ. ನಮ್ಮ ಫ್ರೆಂಡ್ ಹೇಳಿದ, ಇಲ್ಲ ಬಿಗ್ ಬಾಸ್ ನೋಡತ್ತಾರ ಅವ್ರು, ಹಿಂಗೆ ನಾ ಬಿಗ್ ಬಾಸ್ ನೋಡೋದು ಅಂತ ಅಂದಿದ್ದೆ ನಾನು. ಸೊ ಆ ರೇಂಜಿಗೆ ಎಂಜಾಯ್ ಮಾಡ್ಕೊತ, ಅಷ್ಟೊಂದು ನಕ್ಕೊಂತ ಬಾಯ್ ಮಾಡ್ಕೊತ ನೋಡ್ತಾ ಇದ್ರು ಬಿಗ್ ಬಾಸ್. ಫಸ್ಟ್ ಟೈಮ್ ಅನ್ಸುತ್ತೆ ನನಗೆ ಈ ಥರ ಬಿಗ್ ಬಾಸನ್ನು ಎಂಜಾಯ್ ಮಾಡ್ಕೊತ ಜನ ನೋಡತ್ತಾರ. ಈ ಸಲ ಈ ಬಿಗ್ ಬಾಸ್ ಕ್ರೇಜ್ ನೋಡಿ ನಿಜ ನನಗೆ ಶಾಕ್ ಆಗೈತಿ. ವೋಟಿಂಗ್ ಲೈನ್ ಬರೀ ಕನ್ನಡದವ್ರು ಮಾತ್ರ ಅಲ್ಲ, ತೆಲುಗು, ತಮಿಳು, ಬೇರೆ ಬೇರೆ ಲ್ಯಾಂಗ್ವೇಜ್ನವರು ಮತ್ತು ಬೇರೆ ಬೇರೆ ದೇಶದಿಂದನೂ ಕೂಡ ವೋಟಿಂಗ್ಸ್ ಬರತ್ತವು. ಸೊ ಅದು ನೋಡಿ ತುಂಬ ಖುಷಿ ಆಗುತ್ತೆ. ಇಷ್ಟು ಒಂದು ಕನ್ನಡ ಪ್ರೋಗ್ರಾಮ್ ಈ ರೇಂಜಿಗೆ ಹಿಟ್ಟಾಗಿದ್ದನ್ನ ನೋಡಿ ತುಂಬ ಖುಷಿ ಆಗುತ್ತೆ. ಜೊತೆಗೆ ಆಡಿಯನ್ಸ್ ಕನ್ಸ್ಯೂಮ್ ಮಾಡೋದು ಅಂದ್ರೆ ನೋಡೋವಂಥದ್ದು ಜಾಸ್ತಿ ಆಗೈತಿ ಬಿಗ್ ಬಾಸ್ ಈ ಸಲದ್ದು ನೋಡಕ್ಕೆ ನಿಂತರ. ಮತ್ತು ವೋಟಿಂಗು ಕೂಡ ಅದೇ ರೇಂಜಿಗೆ ಜಾಸ್ತಿ ಆಗೈತಿ. ಸೊ ನೀನು ಅದ ಹೇಳಿದ್ರು ಸುದೀಪ್ ಸರ್, ಹೋದ ಸಲ ನಡೆದಂಥ ಬಿಗ್ ಬಾಸ್ ಏನೈತೆ ನೋಡ್ರಿ, ಅದೆಲ್ಲ ಸೀಸನ್ನಿಂದ ನೋಡ್ರಿ, ಅದಕ್ಕಿಂತ ಈ ಸಲ ನೋಡುವಂಥ ಬಿಗ್ ಬಾಸ್ ಸಂಖ್ಯೆ ಜಾಸ್ತಿ ಆಗೈತಿ. ಪ್ಲಸ್ ವೋಟಿಂಗ್ ಏನೈತೆ ನೋಡ್ರಿ, ಹೋದ ಸಲದ್ದೆಲ್ಲ ಸ್ವಲ್ಪ ಹೆಸಿಟೇಟ್ ಮಾಡ್ಕೊತಿದ್ರು ವೋಟಿಂಗ್ ಮಾಡೋಕ್ಕೆ. ಬಟ್ ಈ ಸಲ ಫೋನ್ ಹಚ್ಚಿ ತಮ್ಮ ಮಕ್ಕಳಿಗೆ ಇಂಥವಂಗೆ ವೋಟ್ ಮಾಡು, ಇಂಥವಂಗೆ ವೋಟ್ ಮಾಡಂತ ಹೇಳೋ ರೇಂಜಿಗೆ ವೋಟಿಂಗ್ ಮಾಡತ್ತಾರ. ಸೊ ನೋಡ್ತಿರ್ಬೋದು ಇಷ್ಟೊಂದು ಜನ ಮತ್ತು ವೋಟಿಂಗ್ ಮಾಡತ್ತಾರ. ಫಸ್ಟ್ ಟೈಮ್ ನಾನು ಟ್ಯಾಟು ಹಾಕ್ಸ್ಕೊಂಡಿದ್ದು, ಒಬ್ಬ ಕಂಟೆಸ್ಟೆಂಟದ್ದು ಟ್ಯಾಟು ಹಾಕ್ಸ್ಕೊಂಡಿದ್ದು ಫಸ್ಟ್ ಟೈಮ್ ನೋಡಿದ್ದು ನಾನು. ಸೊ ನೋಡೋಣಂತ ಇವತ್ತು ಯಾರು ವಿನ್ನರ್ ಹಾಕಾರ ಅಂಥೇಳಿ. ಜೊತೆಗೆ 37 crore ಇಡ್ಲಿ ತನಕ ಬಂದಾವಂತ ಹೇಳಿದ್ರು ಬಿಗ್ ಬಾಸ್ನ್ಯಾಗ ನಿನ್ನೆ. ಜೊತೆಗೆ ಎಷ್ಟು ಇವಾಗ ಕ್ರಾಸ್ ಆಗುತ್ತೋ ಗೊತ್ತಿಲ್ಲ. ನೋಡೋಣಂತ ಇವತ್ತು ಎಷ್ಟು ಜನ ಎಕ್ಸ್ಟ್ರಾ ವೋಟ್ ಮಾಡ್ರ ಅಂತೇಳಿ ಗೊತ್ತಾಗುತ್ತೆ. ಸೊ ನೋಡೋಣಂತ ಯಾರು ವಿನ್ನರ್ ಹಾಕಾರ ಅಂತೇಳಿ. ವಿನ್ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಸೊ ಏನೇ ಆಗಲಿ ಬಿಗ್ ಬಾಸ್ ಇವತ್ತಿಗೆ ಮುಗೀತು. ಆಲ್ಮೋಸ್ಟ್ ಇವಾಗ 10 ಗಂಟೆಗೆ ವೋಟಿಂಗ್ ಲೈನು ಕ್ಲೋಸ್ ಆಗುತ್ತೆ. ಸಾಯಂಕಾಲ ಮತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಗೊತ್ತಾಯ್ತಿ ವಿನ್ನರ್ ಯಾರಂಥೇಳಿ ಕಮೆಂಟ್ ಮಾಡಿರಿ. ಜೊತೆಗೆ ನೀವು ಯಾರಿಗೆ ವೋಟ್ ಮಾಡಿದ್ರಿ ಈ ಸಲ ಬಿಗ್ ಬಾಸಿಗೆ, ಯಾರು ಕಂಟೆಸ್ಟೆಂಟ್ ನಿಮ್ಗೆ ಇಷ್ಟ ಆದರೂ ಅದನ್ನು ಕಮೆಂಟ್ ಮಾಡಿರಿ. ಓಕೆ, ಸೊ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಪಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನೂ ಯಾರು ವೋಟ್ ಮಾಡಿಲ್ಲ ಪಟ್ಟಂತ ವೋಟ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಒಂದಿಗೆ ಪಟ್ ಅವ್ರ ಫೋನ್ ತೊಗೊಂಡು ಅವ್ರದ್ದು ವೋಟ್ ಮಾಡಿರಿ. ಓಕೆ, ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ.